ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಶುರು ಮಾಡಿದ್ದೀನಿ, ಇವತ್ತು ಮುಂದುವರಿಸ್ತೀನಿ. ಆಳಿದ ಮಹಾಸ್ವಾಮಿ ಅವರಿಗೆ ತಮ್ಮ ಪ್ರಜೆಗಳನ್ನು ಕಂಡರೆ ಬಹಳ ಪ್ರೀತಿ. ಅದು ಬಹಳ ದೊಡ್ಡ ದೊಡ್ಡ ವಿಚಾರಗಳಿಂದ ಹಿಡಿದು ಕೇವಲ ಸಣ್ಣ ಸಣ್ಣ ವಿಚಾರಗಳಿಂದ ಕೂಡ ವ್ಯಕ್ತವಾಗುತ್ತಿತ್ತು. ಅದು ದೊಡ್ಡದೇ ವಿಚಾರ ಇರ್ಬೋದು, ಸಣ್ಣದೇ ವಿಚಾರ. ಪ್ರಜೆಗಳು ಅಂದ್ಬಿಟ್ರೆ ನಾಲ್ವಡಿ ಪ್ರಭುಗಳೇ ಬಹಳ ಪ್ರೀತಿ. ಅವ್ರ ಜೀವನದಲ್ಲಿ ಅವರು ಅತಿ ಹೆಚ್ಚು ಪ್ರೀತಿಸಿದ್ದು ಅಂತ ಯಾರು ಇದ್ರೆ ಅದು ಪ್ರಜೆಗಳನ್ನೇ, ನಮ್ಮನ್ನ. ಅದಕ್ಕೆ ನಾವೆಲ್ಲ ತುಂಬಾ ಅದೃಷ್ಟವಂತರು, ಬಹಳ ಲಕ್ಕಿಗಳು ನಾವು ಅಂತ. ಯಾತಕ್ಕೆ ಅಂದ್ರೆ ಇದಕ್ಕೋಸ್ಕರ. ಅರ್ಥ ಆಯ್ತಾ? ಒಂದು ಸಲ ಅವರು ಶ್ರೀರಂಗಪಟ್ಟಣದ ದರಿಯಾಬಾಗ್ ಅಂದ್ರೆ ದರಿಯಾ ದೌಲತ್ ಬಾಗ್ ಅಲ್ಲಿ, ನಮ್ಮ ಟಿಪ್ಪು ಸುಲ್ತಾನ್ ದರಿಯಾ ದೌಲತ್ ಬಾಗ್ ತೋಟದಲ್ಲಿ ದಟ್ಟವಾಗಿ ಬೆಳೆದಿದ್ದ ಗುಲಾಬಿ ಗಿಡದಿಂದ ದೊಡ್ಡ ಹೂವನ್ನೊಂದು ದೃಷ್ಟಿಸಿ ನೋಡಿ ಮುಂದೆ ದಯ ಮಾಡಿದರು. ನಾಲ್ವಡಿ ಪ್ರಭುಗಳು ಒಂದ್ಸಲಿ ಶ್ರೀರಂಗಪಟ್ಟಣ ಹೋಗಿ ದರಿಯಾ ದೌಲತ್ ಬಾಗ್ ಅಲ್ಲಿ ಹೋದ್ರು. ಗುಲಾಬಿ ತೋಟ ಇದೆ ಅಲ್ಲಿ, ಬ್ಯೂಟಿಫುಲ್ ಆಗಿ ಈಗಲೂ ಇದೆ, ನೀವು ನೋಡ್ಬೋದು. ಅಲ್ಲಿ ಹೋದಾಗ ಒಂದು ದೊಡ್ಡ ಗುಲಾಬಿ ಅರಳ್ಕೊಂಡು ನಿಂತಿತ್ತೆ ನೋಡಿ ಸುಮ್ಮನೆ ಹೋದ್ರು. ದರೋಗರು ಆ ಹೂವನ್ನು ಕಿತ್ತು ತಂದು ತಮಗೊಪ್ಪಿಸಿದಾಗ ಮಹಾಪ್ರಭುಗಳು ಹೀಗೆ ಮಾಡ್ಬೋದೇ, ಜನರೆಲ್ಲ ಬಂದು ನೋಡುತ್ತಿದ್ದುದು ತಪ್ಪೋಯ್ತಲ್ಲ ಅಂದ್ರು. ದರೋಗ ಅಂದ್ರೆ ಇನ್ಚಾರ್ಜ್ ಆಫ್ ಅದು ಆ ಜಾಗ. ದರೋಗ ಅಂದ್ರೆ ಪೊಲೀಸ್ ಅಂತಾನೂ ಆಗುತ್ತೆ. ದರೋಗ ಅಂತ ಇವತ್ತಿಗೂ ನಾರ್ತ್ ಇಂಡಿಯಾದಲ್ಲಿ ದರೋಗ ಅನ್ನೋ ಪದ ಇದೆ. ನಾವು ಪೊಲೀಸ್ ಅಂತೀವಲ್ಲ, ಆ ಪೊಲೀಸ್ ಅನ್ನೋದು ಇಂಗ್ಲಿಷ್ ಪದ ಅಲ್ವೇ, ದರೋಗ ಅನ್ನೋದು ಹಿಂದಿ. ಸೊ ದರೋಗ ಅಂದ್ರೆ ಪೊಲೀಸ್ ಅಂತ. ನೋಡಿ ಇಲ್ಲಿ ಎಷ್ಟು ಇದಾಗಿ ಬಂದಿದೆ ಈ ಪದ, ನಮ್ಮಲ್ಲಿ ಎಷ್ಟು ಬಂದೋಗಿದೆ ಅಂತ. ಆ ದರೋಗ ಹಿಂದೆ ಇದ್ದ ಸೆಕ್ಯೂರಿಟಿ ಅಂದ್ರೆ ದರೋಗ ಪೊಲೀಸು. ಮಹಾಸ್ವಾಮಿಗಳನ್ನು ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಯ್ತು ಅಂತ ಅವ್ನಿಗೆ ಗೊತ್ತಾಯ್ತು, ಕಿತ್ಕೊಂತ ಅನ್ಕೋಬಿಟ್ಟ. ಮಹಾಸ್ವಾಮಿಗಳೇನಂದ್ರು, ಅಲ್ಲೇ ಇದ್ದಿದ್ದ ಪ್ರಜೆಗಳು ಎಲ್ಲ ನೋಡಿ ಸಂತೋಷ ಪಡ್ತಿದ್ರಲ್ಲಪ್ಪ, ತಪ್ಪಿಸ್ಬಿಟ್ರಲ್ಲ. ಇದು ಮಹಾಸ್ವಾಮಿಗಳು, ಇದು ಮಹಾರಾಜರು. ಅರ್ಥ ಆಯ್ತಾ? ಎಷ್ಟು ಸೂಕ್ಷ್ಮವಾಗಿ ಬದುಕಿದ್ರು ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ. ಹೀಗೆ ಮಾಡಬಹುದೇ, ಜನರೆಲ್ಲ ಬಂದು ನೋಡುತ್ತಿದ್ದುದು ತಪ್ಪಿ ಹೋಯ್ತಲ್ಲ, ಜನರೆಲ್ಲ ಬಂದು ನೋಡ್ತಾ ಇದ್ದಿದ್ದು ತಪ್ಪಿ ಹೋಯ್ತಲ್ಲ, ಹೀಗೆ ಮಾಡ್ಬೋದಾ ನೀವು ಅಂತ ಅವ್ರನ್ನ ಕೇಳ್ತಾರೆ. ರಾಜಭಕ್ತಿ ವಿಶ್ವಾಸಗಳು ರಕ್ತಗತವಾಗಿ ನಡೆದು ಬಂದಿರುವ ಮೈಸೂರು ಸಂಸ್ಥಾನದ ಪ್ರಜೆಗಳು ಮಹಾಪ್ರಭುಗಳವರಲ್ಲಿ ಅತ್ಯಂತ ಹೆಚ್ಚಿನ ಪ್ರೀತಿ ಭಕ್ತಿಗಳನ್ನ ತೋರಿಸ್ತಾ ಇದ್ರು. ಪ್ರಭುಗಳಿಗೆ, ನಮ್ಗೆ ಮಹಾಪ್ರಭುಗಳು ಅಂದ್ರೆ ಭಕ್ತಿ ಪ್ರೀತಿ ಎಲ್ಲವೂ. ಸೊ ಹಂಗಾಗಿ ಮಹಾಪ್ರಭುಗಳವರು ತಮ್ಮ ಪ್ರಜೆಗಳಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಅತ್ಯಂತ ಉನ್ನತವಾದ ಸ್ಥಾನವನ್ನು ಕಲ್ಪಿಸಿಕೊಂಡಿದ್ದರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮೈಸೂರು ಸಂಸ್ಥಾನದ ಜನರಲ್ಲಿ ಮಹಾಪ್ರಭುಗಳು ಬಹಳ ಮೇಲಿನ ಸ್ಥಾನದಲ್ಲಿದ್ದಾರೆ, ಹೃದಯದಲ್ಲಿ ಬಹಳ ಆಳವಾಗಿದ್ದಾರೆ. ಅವರ ಇಳಿವಯಸ್ಸಿನ ವೇಳೆಗೆ ಪ್ರಜೆಗಳ ಮನಸ್ಸಿನಲ್ಲಿ ಅವರು ಪ್ರಭುವೆಂಬ ಭಾವನೆಗಿಂತ ಹೆಚ್ಚಾಗಿ ತಮ್ಮ ತಂದೆ ಎಂಬ ಭಾವನೆಯೇ ಬೇರೂರಿತು. ಇದನ್ನೇ ನಾನು ಎಲ್ಲ ಕಡೆ ಹೇಳೋದು. ನಮ್ಮನ್ನ ಅವರು ತೊಟ್ಲಲ್ಲಿಟ್ಟು ತೂಗ್ಲಿಲ್ಲ, ಅಷ್ಟು ಚೆನ್ನಾಗಿ ಸಾಕಿದ್ರು ನಮ್ಮ ತಂದೆಯವರು. ಮಹಾಪ್ರಭುಗಳು ನಮ್ಮ ತಂದೆ ಇದ್ದಂಗೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ರಾಜಾ ಪ್ರತ್ಯಕ್ಷ ದೇವತಾ ಅಂತ ನಾನು ಹೇಳ್ತಾನೆ ಇರ್ತೀನಲ್ಲ. ಇದು ನೋಡಿ, ಇದನ್ನೇ ಅವರು ಬರೆದಿದ್ದಾರೆ, ವೆಂಕಟರಾಮಯ್ಯನವರು. ಪ್ರಾತಸ್ಮರಣೀಯ ಪುಣ್ಯಾತ್ಮರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಅವರ ಇಳಿವಯಸ್ಸಿನ ವೇಳೆಗೆ ಪ್ರಜೆಗಳ ಮನಸ್ಸಿನಲ್ಲಿ ಅವರು ಪ್ರಭುವೆಂಬ ಭಾವನೆಗಿಂತ ಹೆಚ್ಚಾಗಿ ತಮ್ಮ ತಂದೆ ಎಂಬ ಭಾವನೆಯೇ ಬೇರೂರಿತು. ಮಹಾಮಾತೃಶ್ರೀಯವರ ವಿಯೋಗ ದುಃಖವು, ತಮ್ಮ ಸೋದರಿಯರ ವಿಯೋಗ ದುಃಖವು ಮಹಾಸ್ವಾಮಿಯವರ ಹೃದಯವನ್ನು ಹಿಂಡುತ್ತಿದ್ದವು. ತಾಯಿ ತೀರ್ಕೊಂಡ್ಬಿಡ್ತಾರೆ 1930s ಅಲ್ಲಿ, ವಾಣಿವಿಲಾಸ ಸನ್ನಿಧಾನ ತೀರ್ಕೊಳ್ತಾರೆ, ಇವ್ರ ಸೋದರಿಯರು ತೀರ್ಕೊಳ್ತಾರೆ. ಹಾಗಾಗೇನೆ ಕೃಷ್ಣಾಜಮ್ಮಣ್ಣಿ ಆಸ್ಪತ್ರೆ, ಮಹಾರಾಜರ ಸೋದರಿಯವರು ಕೃಷ್ಣಾಜಮ್ಮಣ್ಣಿಯವರು, ನಮ್ಮ PK ಸ್ಯಾನಿಟೋರಿಯಂ ಅಂತ ಮೈಸೂರಲ್ಲಿ ಕ್ಷಯರೋಗದ ಆಸ್ಪತ್ರೆ ಇದೆ ಅಲ್ವೇ, ಆ ಕ್ಷಯರೋಗದ ಆಸ್ಪತ್ರೆ ಕಟ್ಟಿದ್ದೆ ಭಾರತದ ಮೊದಲ ಕ್ಷಯರೋಗದ ಆಸ್ಪತ್ರೆ ಅದು. ಪ್ರತಿಯೊಂದು ವಿಡಿಯೋ ನೀವು ನೋಡಿದೀರಾ, ಅದನ್ನ ನೋಡದೇ ಇದ್ರೆ ಅದನ್ನ ಹಿಂದೆ ನೋಡ್ತಾ ಇರಿ. PK ಸ್ಯಾನಿಟೋರಿಯಂ ಅಂತ ಏನಿದೆ, ಕ್ಷಯರೋಗದ ಆಸ್ಪತ್ರೆ ಏನಿದೆ, ಅದು ಇವರ ಸೋದರಿ ಆದಂತ ಕೃಷ್ಣಾಜಮ್ಮಣ್ಣಿ ಅವರ ಹೆಸರಲ್ಲಿ ಕಟ್ಟಿಸಿದ್ದು. ಅವರು ಆ ಕ್ಷಯರೋಗಕ್ಕೆ ತುತ್ತಾಗಿ ತೀರ್ಕೊಂಡಾಗ್ಲಿಂದ ನೋಡ್ರಿ, ಮಹಾರಾಜರು ತಮ್ಮ ಸ್ವಂತ ಸೋದರಿ ಕೃಷ್ಣಾಜಮ್ಮಣ್ಣಿ ಅವರು ಕ್ಷಯರೋಗಕ್ಕೆ ತುತ್ತಾಗಿ ತೀರ್ಕೊಂಡ ತಕ್ಷಣ ಆಸ್ಪತ್ರೆ ಕಟ್ತಾರೆ. ಜನ ತೀರ್ಕೋಬಾರ್ದು, ಜನ ಎಲ್ಲ ಈ ಕ್ಷಯರೋಗಕ್ಕೆ ಚಿಕಿತ್ಸೆ ತಗೊಳ್ಳಿ ಊರು ಹೊರಗಡೆ. ಯಾಕೆಂದ್ರೆ ಕ್ಷಯರೋಗಕ್ಕೆ ಆಗ ತುಂಬಾ ವಿಶಾಲವಾದಂತ ಬಯಲಿನಂತ ಪ್ರದೇಶ, ಸ್ವಚ್ಛಂದವಾಗಿ ಆಡುವ ಶುದ್ಧವಾದ ಗಾಳಿ ಬೇಕಾಗಿರುತ್ತೆ. 30s ಅಲ್ಲಿ ಅದು ಅಂಥ ವಾತಾವರಣ ಎರಡು ಕಡೆ ಎಲ್ಲ ಕಡೆ ಇರುತ್ತೆ. ಮೈಸೂರು ಬೆಂಗಳೂರಲ್ಲಿ ಬಹಳ ಚೆನ್ನಾಗಿರುತ್ತೆ. ಮೊದಲು ಬೆಂಗಳೂರಲ್ಲಿ ಇದನ್ನ ಮಾಡೋಣ ಅಂತಂದಾಗ ಬೆಂಗಳೂರು ತುಂಬಾ ಚಳಿ ಪ್ರದೇಶ ಅಂತ ಆಗ ಬಿಡ್ತಾರೆ ನೋಡಿ. ಬೆಂಗಳೂರು ಸ್ವಲ್ಪ ಚಳಿ ಪ್ರದೇಶ, ಮೈಸೂರರ ಬಯಲು ಸೀಮೆ ಹಿತವಾದ ಬಿಸಿಲಿರುತ್ತೆ, ಮೈಸೂರಲ್ಲೇ ಮಾಡೋಣ ಅಂತೇಳಿ ಊರ ಹೊರಗೆ
PK ಸ್ಯಾನಿಟೋರಿಯಂ ಮಗ ಊರು ಹೊರಗಿತ್ತು, ಅಲ್ಲಿ ಕಟ್ಟಿಸ್ತಾರೆ ಕ್ಷಯರೋಗದ ಆಸ್ಪತ್ರೆ. ಸೊ ಇವರ ಮಾತೃಶ್ರೀಯವರ ಮಾತೃಶ್ರೀಯವರ ವಿಯೋಗದ ದುಃಖ ಅಂದ್ರೆ ತಾಯಿನ ಕಳ್ಕೊಂಡಂತ ದುಃಖ, ಸೋದರಿಯರನ್ನ ಕಳ್ಕೊಂಡಂತ ದುಃಖ ಮಹಾಸ್ವಾಮಿಗಳನ್ನ ಸದಾ ಹಿಂಡ್ತಾ ಇತ್ತು. ತಮ್ಮ ಸೋದರರಾದ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ ನಿಯೋಗವಾದ ಮೇಲಂತೂ ಮಹಾಸ್ವಾಮಿಯವರಿಗೆ ಜೀವನವೇ ದುರ್ಭರವೆನಿಸಿತು. ಗಾಯದ ಮೇಲೆ ಬರೆ ಹಾಕದಂಗೆ ಅವರ ಸೋದರ ಅವ್ರ ತಮ್ಮನ್ನು ತೀರ್ಕೊಂಡ್ಬಿಡ್ತಾರೆ. ಯಾರು? ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರು, ಜಯಚಾಮರಾಜ ಒಡೆಯರ್ ಅವರ ತಂದೆ, ಅವರು ತೀರ್ಕೊಂಡ್ಬಿಡ್ತಾರೆ. ಆಗ ಮಹಾಸ್ವಾಮಿಯವರಿಗೆ ಬಹಳ ಎಲ್ಲ ತೀರ್ಕೊಂಡ್ಬಿಡ್ತಾರೆ ಕಣ್ರಿ. ಚಿಕ್ಕ ವಯಸ್ಸಲ್ಲೇ ತಂದೆ, ಯೌವನಕ್ಕೆ ಬಂದಾಗ ತಾಯಿ, ಒಳ್ಳೆ ಇದಾಗಿದ್ದಾಗ ತಾಯಿ ನೋಡ್ಕೋಬೇಕು ಅಂತಿದ್ದಾಗ ತಾಯಿ, ಸೋದರಿಯರು, ತಮ್ಮನ್ನು ಎಲ್ಲ ತೀರ್ಕೊಂಡ್ಬಿಡ್ತಾರೆ. ಮಹಾಸ್ವಾಮಿಗಳಿಗೆ ಬಹಳ ಫೀಲಿಂಗ್ ಶುರು ಆಗ್ಬಿಡುತ್ತೆ. ತಮ್ಮ ಸೋದರರ ಪುತ್ರ ಪುತ್ರಿಯರ ಮೇಲಿನ ವಾತ್ಸಲ್ಯದ ಅವಲಂಬನದಿಂದ ಭಾತೃ ವಿಯೋಗ ದುಃಖವನ್ನು ಮರೆಯಲು ಮಹಾಪ್ರಭುಗಳು ಪ್ರಯತ್ನಿಸಿದರು. ಯಾಕಂದ್ರೆ ಅವ್ರಿಗೆಲ್ಲ ಮಕ್ಳಿತ್ತಲ್ಲ, ಅವ್ರನ್ನೆಲ್ಲ ನೋಡ್ಬೇಕಲ್ಲ. ಸುಮ್ಮನೆ ನಾನು ಅನ್ಯಮನಸ್ಕನಾಗಿ ದುಃಖದಿಂದ ಕೂತ್ಕೋಬಾರ್ದಲ್ಲ ಅಂತ ಮಹಾಪ್ರಭುಗಳು ತಮ್ಮ ದುಃಖವನ್ನ ತಡ್ಕೊಂಡು ರಾಜ್ಯಭಾರ ಮುಂದುವರಿಸ್ತಾರೆ. ಕರ್ತವ್ಯ ನಿಷ್ಠೆಯಿಂದ ಕೂಡಿ ಪ್ರಜೆಗಳನ್ನ ಮಕ್ಕಳಂತೆ ಕಾಪಾಡಲು ಯಥಾಪ್ರಕಾರ ಪ್ರಯತ್ನಿಸುತ್ತಿದ್ದರು. ಆದ ಕಾರಣ ಅಂತಹ ಮಹಾನುಭಾವರನ್ನು ಪ್ರಜೆಗಳು ಪ್ರೀತಿಸಿ ತಂದೆಯಂತೆ ಭಕ್ತಿ ಗೌರವಗಳನ್ನು ತೋರಿಸುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಅಂದ್ರೆ ಲೇಖಕರು ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ, ನಾವೆಲ್ಲ ಮಹಾರಾಜರನ್ನ ಯಾಕೆ ತಂದೆ ಅನ್ಕೊಂಡ್ವು ಅಂತಂದ್ರೆ, ಮಹಾರಾಜರು ತಮ್ಗೆ ಇಷ್ಟೊಂದು ದುಃಖ ಇದ್ರು ಅದನ್ನ ಎಲ್ಲಿಯೂ ತೋರ್ಪಡಿಸಿಕೊಳ್ಳದೆ ಯಾವತ್ತೂ ಪ್ರಜೆಗಳ ಮೇಲಿನ ವಾತ್ಸಲ್ಯ, ಪ್ರಜೆಗಳಿಗೆ ಅನುಕೂಲ ಆಗಬೇಕು, ಆಡಳಿತ ಚೆನ್ನಾಗಿರ್ಬೇಕು, ಇದೇ ಸದಾ ಯೋಚನೆಯಲ್ಲಿ ಇರ್ತಿದ್ರಿಂದ ಈ ಅಪ್ಪ ನಮ್ಗೆ ಮಹಾರಾಜರಲ್ಲಪ್ಪ, ಈ ಅಪ್ಪ ನಮ್ಮ ತಂದೆ ಅಂತ ನಮ್ಮ ಮನ್ಸಿಗೆ ಬಂದಿದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಅರ್ಥ ಆಯ್ತೆ? ಮಹಾಪ್ರಭುಗಳು ಕಾಲವಶರಾದಾಗ ಪ್ರಜೆಗಳೆಲ್ಲರೂ ಗೋಳಿಟ್ಟರು. ಅವರ ಸೇವೆ ಮಾಡಿದವರು ಅವರ ಸಂದರ್ಶನ ಭಾಗ್ಯವನ್ನು ಪಡೆದು ಅವರೊಡನೆ ಸಂಭಾಷಣೆ ಮಾಡುವ ಸಂತೋಷವನ್ನು ಅನುಭವಿಸಿದ್ದ ಇತರರು ಮತ್ತೂ ಹೆಚ್ಚಾಗಿ ದುಃಖಿಸಿದರು. ತಾಯಿನಾಡು, ದೇಶವೊಂದು, ಪ್ರಜಾಮತ, ವಿಶ್ವ ಕರ್ನಾಟಕ, ಸ್ವತಂತ್ರ ಕರ್ನಾಟಕ ಮುಂತಾದ ಪತ್ರಿಕೆಗಳ ಸಂಪಾದಕರು ರಾಜಭಕ್ತಿ ವಿಶ್ವಾಸಗಳಿಂದ ಕೂಡಿ ತಮ್ಮ ಪತ್ರಿಕೆಯ ವಿಶೇಷ ಸಂಚಿಕೆಗಳನ್ನು ಹೊರಡಿಸಿ ಬಾಷ್ಪಾಂಜಲಿಯನ್ನು ಅರ್ಪಿಸಿದರು. ಸಂಸ್ಥಾನದಲ್ಲೆಲ್ಲ ಸಂತಾಪ ಸೂಚಕ ಸಭೆಗಳು ನಡೆದವು. ಮಹಾಸ್ವಾಮಿಯವರು ತೀರ್ಕೊಂಡಾಗ ಭಾರತದ ಗವರ್ನರ್ ಜನರಲ್, ವಿಕ್ಟೋರಿಯಾ ರಾಣಿಯಿಂದ ಹಿಡಿದು ಅರ್ಧ ಪ್ರಪಂಚ ದುಃಖ ವ್ಯಕ್ತಪಡಿಸತ್ರಿ. ಯುರೋಪ್, ಅಮೆರಿಕ, ಭರತಖಂಡ ಸಂಪೂರ್ಣವಾಗಿ ದುಃಖವನ್ನ ವ್ಯಕ್ತಪಡಿಸುತ್ತೆ. ನೋಡ್ರಿ, ಮೈಸೂರು ಪ್ರಾವಿನ್ಸ್ ಅಂತ ಒಂದು ಪ್ರಾವಿನ್ಸನ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಬೋದಪ್ಪ ಅನ್ನೋದನ್ನ ತೋರಿಸಿದಂತ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಳಿದ ಮಹಾಸ್ವಾಮಿಗಳವರು ದಿವಂಗತರಾದ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು ನನ್ನಲ್ಲಿ ವಿಶೇಷ ಕೃಪೆ ಮಾಡಿ ಅನುಗ್ರಹಿಸಿದರು. ಆಳುವ ಮಹಾಸ್ವಾಮಿಯವರಾದ ಮನ್ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರ ಬಾಲ್ಯದಲ್ಲಿ ಅವರ ವಿದ್ಯಾಭ್ಯಾಸ ನಡೆಯುತ್ತಿದ್ದ ಕಾಲದಲ್ಲಿ ಉಪನ್ಯಾಸ ಮಾಡಿಸುತ್ತಿದ್ದರು. ಮನ್ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರ ಕಾಲದಲ್ಲಿ ಅವರ ವಿದ್ಯಾಭ್ಯಾಸ ನಡೆಯುತ್ತಿದ್ದಾಗೆ ರಾಯಲ್ ಸ್ಕೂಲ್ ಪಾಠಶಾಲೆಯ ಬಾಲಕರಿಂದ ಆಡಿಸುವುದಕ್ಕಾಗಿ ನಾನು ಒಂದು ಚಿಕ್ಕ ನಾಟಕವನ್ನು ಬರೆದುಕೊಡಬೇಕೆಂದು ದಿವಂಗತರಾದ ಶ್ರೀ ಮಧ್ವರಾಜರು ಆಜ್ಞಾಪಿಸಿದ್ರು. ಇವ್ರಿಗೆ, ವೆಂಕಟರಾಮಯ್ಯನವ್ರಿಗೆ. ಇವರು ಜಯಚಾಮರಾಜ ಒಡೆಯರು ಬಾಲಕರಾಗಿ ಅವ್ರಿಗೆ ರಾಯಲ್ ಸ್ಕೂಲ್ ಅಂತ ಒಂದು ಅವ್ರಿಯಾದಂತ ಸ್ಕೂಲ್ ಇತ್ತು. ಅಲ್ಲಿ ಅವ್ರು ಓದ್ತಿದ್ದ ಕಾಲದಲ್ಲಿ ಒಂದು ನಾಟಕ ಮಾಡಿಸ್ಬೇಕು, ಇನ್ನು ಒಂದು ನಾಟಕ ಬರ್ಕೊಡಿ ಅಂತ ವೆಂಕಟರಾಮಯ್ಯನವರು ಕೇಳ್ತಾರೆ. ಆಗ ನಾನು ನಮ್ಮ ಸಮಾಜ ಎಂಬ ನಾಟಕವನ್ನು ಮಾತ್ರವೇ ಬರೆದಿದ್ದೆ. ನಾನು ಬರೆದ ರಣಧೀರ ಎಂಬ ಚಿಕ್ಕ ನಾಟಕವು ಮಹಾಸ್ವಾಮಿಗಳ ಇಬ್ಬರ ಮೆಚ್ಚುಗೆಗೂ ಪಾತ್ರವಾಯಿತೆಂದು ಕೇಳಿದಾಗ ನಾಟಕವನ್ನು ಬರೆಯಲು ನನಗೆ ಅಮಿತವಾದ ಉತ್ಸಾಹ ಉಂಟಾಯಿತು. ಆ ಬಳಿಕ ನಾನು ಬರೆದ ಮಂಡೋದರಿ ಎಂಬ ನಾಟಕವು ಬೆಂಗಳೂರಿನ ಅಮೆಚ್ಯೂರ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್ ಸಂಘದವರಿಂದ ಮೈಸೂರು ಜಗನ್ಮೋಹನ ಪ್ರಸಾದದಲ್ಲಿ ಮಹಾಪ್ರಭುಗಳವರ ಆಜ್ಞೆಯ ಮೇರೆಗೆ ಪ್ರದರ್ಶಿತವಾಯಿತು. ಯಾವುದು? ಮಂಡೋದರಿ ಎನ್ನುವಂಥ ನಾಟಕ ಇವರು ಬರ್ಕೊಡ್ತಾರೆ. ಅದನ್ನ ಓದಿ ಮಹಾಸ್ವಾಮಿಗಳು ಮತ್ತೆ ಅವರ ಸೋದರರು ಇಬ್ರು ಖುಷಿ ಪಡ್ತಾರೆ. ಇದು ಅಮೆಚ್ಯೂರ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್ ಸಂಘದವರಿಂದ ಮೈಸೂರು ಜಗನ್ಮೋಹನ ಪ್ರಸಾದದಲ್ಲಿ ಮಹಾಪ್ರಭುಗಳವರ ಆಜ್ಞೆಯ ಮೇರೆಗೆ ಪ್ರದರ್ಶಿತವಾಯಿತು. ಅನಂತರ ನಾನು ರಚಿಸಿದ ನಚಿಕೇತ ಎಂಬ ನಾಟಕವು ಅವರ ಆಜ್ಞೆಯಂತೆ ಅದೇ ಸಂಘದವರಿಂದ ಅಲ್ಲಿಯೇ ಪ್ರದರ್ಶಿತವಾಯಿತು. ಮಾರನೆಯ ರಾತ್ರಿ 10 ಗಂಟೆಗೆ ಅದೇ ನಾಟಕ ಪ್ರದರ್ಶನವೇ ಯುವರಾಜರ ಘನ ಸಮ್ಮುಖದಲ್ಲಿ ಮೈಸೂರಿನ ರಂಗಾಚಾರ್ಲು ಮೆಮೋರಿಯಲ್ ಹಾಲ್ ನಾಟಕ ಮಂದಿರದಲ್ಲಿ ನಡೆಯಬೇಕೆಂದು ಗೊತ್ತಾಗಿದ್ದಿತು. ಮಹಾಸ್ವಾಮಿಯವರು ದೂರ ಪ್ರಯಾಣದಿಂದ ದಡಿದು ಅದೇ ದಿನ ಸಾಯಂಕಾಲದ ವೇಳೆಗೆ ಪ್ರವಾಸದಿಂದ ಮೈಸೂರು ನಗರಕ್ಕೆ ಹಿಂತಿರುಗಿದ್ದರು. ಹಾಗಿದ್ದು ಮಹಾಸ್ವಾಮಿಯವರು ನಾಟಕಾವಲೋಕನಕ್ಕೆ ದಯಮಾಡಿ
ನಾನು ರಾಜಭಕ್ತಿ ವಿಶ್ವಾಸಗಳಿಂದ ಸಮರ್ಪಿಸಿದ ರಚಿಕೇತ ನಾಟಕದ ಪ್ರತಿಗಳನ್ನು ಸ್ವೀಕರಿಸಿ ಈ ಗ್ರಂಥವನ್ನು ನಾವು ಆದರದಿಂದ ಓದಿದ್ದೇವೆ. ಈಗ ನಾಟಕವನ್ನು ನೋಡಲು ಉತ್ಸುಕರಾಗಿದ್ದೇವೆ, ಮತ್ತಷ್ಟು ಆದರದಿಂದ ಬಂದಿದ್ದೇವೆ ಎಂದು ಅರ್ಥವಾಗುವುದಂತೆ ಇಂಗ್ಲಿಷ್ನಲ್ಲಿ ಅಪ್ಪಣೆ ಕೊಡಿಸಿದರು. ಆಯ್ತಾ, ನೋಡ್ರಿ, ನಾಟಕ ನೋಡ್ತಾರೆ. ಇದನ್ನೆಲ್ಲ ನೋಡಿ, ಇದೆಲ್ಲ ಇನ್ನು ಇದು ನೋಡಿ, ಒಂದು 3-4-5 ಪೇಜ್ ಇದೆ ಇವ್ರದ್ದು ಸ್ವಗತ, ಯಾರ್ದು, ವೆಂಕಟರಾಮಯ್ಯನವ್ರದ್ದು. ಇದನ್ನು ಓದ್ಬಿಟ್ಟ ಮೇಲೆ ಅದನ್ನು ಓದಿದ್ರೇನೆ ನಿಮಗ್ ಸುಖ ಅಂತ ನಾನು ಹೇಳೋದು. ಇದನ್ನು ಓದ್ಬಿಟ್ಟು ಅದನ್ನ ಓದ್ತೀನಿ. ಅವರು ಬಾಲ್ಯದಿಂದ ಮಹಾಸ್ವಾಮಿಗಳು ಹುಟ್ಟಿದ ದಿನದಿಂದ ಕೊನೆಯವರೆಗೂ ಈ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ದಾಖಲಾಗಿದೆ. ಹಂಗಾಗಿ ಅದನ್ನು ಓದ್ತೀನಿ. ನಾಟಕ ಪ್ರಾರಂಭವಾದ ಮೇಲೆ ಮಹಾಸ್ವಾಮಿಗಳು ನನ್ನನ್ನು ಕರೆಸಿ ಅನೇಕ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆದು ಸಂತೃಪ್ತರಾದರು. ಸೊ ಇದನ್ನೆಲ್ಲ ನೋಡ್ತಾರೆ, ಮಾಡ್ತಾರೆ. ಆಯ್ತಾ. ಸೊ ಇದೆಲ್ಲ ಆದ್ಮೇಲೆ ಮಹಾಸ್ವಾಮಿಯವ್ರನ್ನ ಪುಸ್ತಕ ಬರೀಬೇಕು ಅಂತಂದಾಗ 3 ಸಾರಿ ಸಂದರ್ಶನವನ್ನ ಕೊಟ್ಟು ವಿಶೇಷ ವಾತ್ಸಲ್ಯದಿಂದ ಬಹಳ ಹೊತ್ತು ಮಾತನಾಡಿ ನಾನು ಸಮರ್ಪಿಸಿದ ನನ್ನ ಗ್ರಂಥದ ಪ್ರತಿಗಳನ್ನು ಸ್ವೀಕರಿಸಿ ಕೃಪೆ ಮಾಡಿದರು. ಆಯ್ತಾ. ಸೊ ಇವ್ರಿಗೊಂದು 3-4 ಸಲ ಅವ್ರಿಗೆ ಇಂಟರ್ವ್ಯೂ ಕೊಡ್ತಾರೆ. ಇವರು ಏನೇನೋ ಕ್ವೆಶನ್ಸ್ ಇರ್ತಲ್ಲಪ್ಪ, ಇವರೆಲ್ಲ ಕಡೆ ಕ್ಷೇತ್ರ ಕಾರ್ಯ ಇವರೆಲ್ಲ ಕಡೆ ಕ್ಷೇತ್ರ ಕಾರ್ಯ ಮಾಡಿ ಸಂಗ್ರಹಿಸಿರ್ತಾರೆ. ಮತ್ತು ಮಹಾಸ್ವಾಮಿಗಳವ್ರನ್ನ ಕೇಳ್ಬೇಕು, ಅವ್ರ ಬಾಯಿಂದನೂ ಕೇಳ್ಬೇಕಲ್ಲ, ಅವ್ರು ಏನ್ ಹೇಳ್ತಾರೆ, ಏನ್ ಕತೆ ಅಂತ. ಸೊ ಅದನ್ನೆಲ್ಲ ಕೇಳಿ ಮಾಡಿ, ಆಯ್ತಾ. ಸೊ ಬರೆದಿರ್ತಾರೆ. ಸೊ ಅದರಿಂದ ಅದು ಗ್ರಂಥದ ಯೋಗ್ಯತೆಗೆ ಅತ್ಯಂತವಾಗಿ ಹೆಚ್ಚಿ ನನ್ನ ಪ್ರಯತ್ನವು ಪಾವನವಾಯಿತೆಂದು ನನ್ನ ಭಾವನೆ. 1937ನೇ ಇಸ್ವಿಯಿಂದ ಮಹಾಪ್ರಭುಗಳವರು ಆಗಾಗ್ಗೆ ಬೆಂಗಳೂರು ಅರಮನೆಗೆ ಬರುವಂತೆ ಆಜ್ಞಾಪಿಸಿ ನನ್ನಿಂದ ಉಪನ್ಯಾಸ ಮಾಡಿಸ್ತಾ ಇದ್ರು. ನಾಲ್ವಡಿ ಪ್ರಭುಗಳು ಜಾಸ್ತಿ ಬೆಂಗಳೂರಲ್ಲೇ ಇರ್ತಾ ಇದ್ರು ಮೈಸೂರಿಗಿಂತ. ಯಾಕೆಂದ್ರೆ ಬೆಂಗಳೂರನ್ನ ಆಗ್ಲೇ ಆಲ್ರೆಡಿ ಕ್ಯಾಪಿಟಲ್ ಸಿಟಿ ಅಂತ ಒಂಥರ ಡಿಫ್ಯಾಕ್ಟೋ ಕ್ಯಾಪಿಟಲ್ ಸಿಟಿ. ಲಾರ್ಡ್ ವಿಲಿಯಂ ಬೆಂಟಿಕ್ ಯಾವಾಗಲೂ ಇದನ್ನ 810ರಲ್ಲೇನೆ ಲಾರ್ಡ್ ವಿಲಿಯಂ ಬೆಂಟಿಕ್ ಬೆಂಗಳೂರನ್ನ ಕ್ಯಾಪಿಟಲ್ ಸಿಟಿ ಅಂತ ಇವನು ಘೋಷಣೆ ಮಾಡ್ಬಿಟ್ಟಿದ್ದ. ಹಂಗಾಗಿ ಎಲ್ಲ ಬೆಂಗಳೂರಲ್ಲಿ ಬಂತಾಯ್ತು. ಎಲ್ಲರೂ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ರು. ಎಲ್ಲ ಬ್ರಿಟಿಷರೆಲ್ಲ ಬೆಂಗಳೂರಲ್ಲಿ, ಎಲ್ಲ ಪ್ರೋಗ್ರೆಸಿವ್ ಕೆಲಸನೂ ಬೆಂಗಳೂರಲ್ಲೇ ಆಗ್ತಾ ಇತ್ತು. ಹಾಗಾಗಿ ಮಹಾಸ್ವಾಮಿಗಳು ಬೆಂಗಳೂರಲ್ಲೇ ಸದಾ ಬೆಂಗಳೂರು ಅರಮನೆಯಲ್ಲೇ ಇತ್ತು. ಯಾಕೆಂದ್ರೆ ನೋಡ್ಬೇಕಲ್ಲ ವರ್ಕ್ಸ್ ಎಲ್ಲ ಡಿಸಿಷನ್ ಆಗ್ತಾ ಇತ್ತು ಬೆಂಗಳೂರಲ್ಲಿ, ಎಲ್ಲ ಪ್ರಥಮಗಳು ಆಗಿದ್ದು ಬೆಂಗಳೂರಿನಲ್ಲಿ. ಸೊ ಎಲ್ಲ ಮೈಸೂರು ಪ್ರಾವಿನ್ಸಿನ ಎಲ್ಲ ಕೆಲಸಗಳ ಹೆಡ್ ಆಫೀಸ್ ಬೆಂಗಳೂರು ಆಗಿತ್ತು. ಹಾಗಾಗಿ ಮಹಾಸ್ವಾಮಿಗಳು ಬೆಂಗಳೂರಲ್ಲೇ ಇರ್ತಾ ಇದ್ರು. ಯಾರು ಅವ್ರನ್ನ ನೋಡ್ಬೇಕು ಅಂತ ಅನ್ಸಿರೋ ಮಹಾಸ್ವಾಮಿಗಳಿಗೆ ಕರ್ಸ್ಕೊತಾ ಇದ್ರು, ಬೆಂಗಳೂರು ಬನ್ನಿ ನೀವು ಅಂತ. ಹಂಗೆ ಇವ್ರನ್ನು ಕರ್ಸ್ಕೊಂಡ್ರು. ಆಯ್ತಾ. ಮಹಾಪ್ರಭುಗಳವರು ತೋರಿಸಿದ ಪ್ರೀತಿ ವಾತ್ಸಲ್ಯಗಳು ಅಪರಿಮಿತವಾಗಿದ್ದವು. ಆಯ್ತಾ. ಅವರ ಸನ್ನಿಧಿಯಲ್ಲಿದ್ದಾಗ ಮನೋಹರವಾದ ಮಂದಹಾಸದಿಂದ ಕೂಡಿದ ಪ್ರಸನ್ನ ಗಂಭೀರವಾದ ಅವರ ಮುಖಮಂಡಲವನ್ನು ನೋಡಿದಾಗಲೆಲ್ಲ ಮನಸ್ಸಿಗೆ ಬೆಳದಿಂಗಳು ಬಂದಂತೆ ಬೋಧೆಯಾಗುತ್ತಿತ್ತು. ಮಹಾಪ್ರಭುಗಳ ಕೃಪಾನ್ವಿತವಾದ ಕಣ್ಣುಗಳು ದಯಾಕರುಣೆಗಳ ಅಮೃತ ಸರಸವನ್ನೇ ಹೊರಸೂಸುತ್ತಿದ್ದವು. ನಾನು ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿದ್ದಾಗ ತಂದೆಯ ಸನ್ನಿಧಿಯಲ್ಲಿದ್ದ ಮಗನಂತೆ ಭಾಸವಾಗುತ್ತಿತ್ತು. ಪ್ರಭು ಸನ್ನಿಧಿ ಅಂತ ಪ್ರಯೋಜನ ಅಂತಲ್ಲ ಅಂತ ವೆಂಕಟರಾಮಯ್ಯನವ್ರು ಬರೀತಾರೆ. ಅವ್ರು ನಮ್ಮ ತಂದೆ ಅನ್ನಕ್ಕೆ ಎಷ್ಟು ಪುಣ್ಯಾತ್ಮ ನೋಡ್ರಿ. ಇವ್ರು ವೆಂಕಟರಾಮಯ್ಯನವ್ರು ಎಷ್ಟು ಪುಣ್ಯಾತ್ಮ ಇರ್ಬೋದು. ಎಷ್ಟು ಪುಣ್ಯಾತ್ಮರಲ್ವೇನ್ರಿ. ಆಯ್ತೆ. ಉಪನ್ಯಾಸ ಮಾಡೋದಕ್ಕೆ ಒಂದು ಕಥೆ ಬರ್ದಿದ್ದಾರೆ, ಬಹಳ ಚೆನ್ನಾಗಿದೆ, ಓದ್ತೀನಿ ನೋಡಿ. ಈಗ ಆಳಿದ ಮಹಾಸ್ವಾಮಿಗಳು ಎಷ್ಟರ ಮಟ್ಟಿಗಿನ ಆದರಾನುಗ್ರಹಗಳಿಂದ ಉಪನ್ಯಾಸ ಮಾಡಿಸ್ತಿದ್ರು ಅಂದ್ರೆ, ಮೊದಲನೇ ದಿನ ಎಷ್ಟೊತ್ತು ಮಾಡ್ಬೇಕು ಅಂತ ತಿಳಿದೇ ಹೋಯ್ತು ಇವ್ರಿಗೆ. ಸರಿ, 3/4 ಗಂಟೆ ಕಾಲ ಉಪನ್ಯಾಸ ಮಾಡಿದ್ಮೇಲೆ ಸಮೀಪದಲ್ಲಿ ಮಹಾಸ್ವಾಮಿಗಳು ಕೂತಿದ್ರ. ಅವ್ರ ಮುಂದೆ ಒಂದು ಟೇಬಲ್ ಇತ್ತು. ಆ ಟೇಬಲ್ ಮೇಲೆ ಒಂದು ವಾಚ್ ಕ್ಲಾಕ್ ಇಟ್ಟಿದ್ರು. ಇವ್ರು 3/4 ಗಂಟೆ ನೋಡಿದ್ರು. 3/4 ಗಂಟೆ ಆದ್ಮೇಲೆ ಉಪನ್ಯಾಸ ಮುಗಿದ ಮೇಲೆ ಆಮೇಲೆ 1/4 ಗಂಟೆ ಇನ್ನೊಂದಷ್ಟು ಒಂದು ಉಪಸಂಹಾರ ಮಾಡಿ ಉಪನ್ಯಾಸ ನಿಲ್ಸಿದ್ರು. ಮಹಾಸ್ವಾಮಿಗಳಿಗೆ ಬಹಳ ಖುಷಿ ಆಯ್ತಂತ ಮಹಾರಾಜರಿಗೆ. ಖುಷಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರಿ, ನಾಳೆ ಕಂಟಿನ್ಯೂ ಮಾಡಿ ಇದನ್ನ ಅಂತ ಹೇಳ್ತಾರಂತೆ. ಆಯ್ತು ಸ್ವಾಮಿ ಅಂತ ಇವ್ರು ಬರ್ತಾರೆ. ನಾಳೆ ಹೋಗಿ ನೋಡಿದ್ರೆ ಎಲ್ಲ ಅದೇ ಸೆಟಪ್ ಇರುತ್ತೆ. ಮಹಾಸ್ವಾಮಿಗಳು ಕೂತಿರ್ತಾರೆ, ಅವ್ರ ಮುಂದೆ ಒಂದು ಟೇಬಲ್ ಇರುತ್ತೆ. ಆ ಟೇಬಲ್ ಮೇಲೆ ಗಡಿಯಾರ ಇರಲ್ಲ. ಆ ಟೇಬಲ್ ಮೇಲೆ ಗಡಿಯಾರ ಇರಲ್ವಂತೆ. ಆಗ ಈ ವೆಂಕಟರಾಮಯ್ಯನವ್ರು ಕೇಳ್ತಾರಂತೆ, ಸ್ವಾಮಿ ಏನೋ ಅಲ್ಲಿ ಗಡಿಯಾರವಿರಲಿಲ್ಲ, ನಾನು ಆ ಕಡೆ ಈ ಕಡೆ ಹುಡುಕ್ದೆ ಅಂತಾರೆ. ವೆಂಕಟರಾಮಯ್ಯನವ್ರು ಕೇಳ್ತಾರೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಮಹಾರಾಜರು ನಗ್ತಾ ಹೇಳ್ತಾರಂತೆ,
ನಿಮ್ಮ ಉಪನ್ಯಾಸಕ್ಕೆ ಸಮಯದ ಅವಶ್ಯಕತೆ ಇಲ್ಲ, ಎಷ್ಟು ಬೇಕಾದ್ರೂ ಮಾಡಿ, ಅಂದ್ರೆ ನೀವು ನಿಲ್ಸ್ಬಿಡ್ಬೇಡಿ, ರಸಭಂಗವಾಗುತ್ತೆ ಅಂತ ಮಹಾಸ್ವಾಮಿಗಳು. ಪದೇ ಪದೇ ಗಡಿಯಾರ ನೋಡ್ತಾ ಮಾತಾಡ್ತಿದ್ರೆ ನಮ್ಮ ಮನ್ಸು ಅರ್ಧ ಗಡಿಯಾರದ ಕಡೆನೇ ಇರುತ್ತೆ ಅಲ್ವೇ, ನಮ್ಮ ಮಾತಿನ ಓಘದ ಕಡೆ ಇರೋದಿಲ್ಲ. ಹಂಗಾಗಿ ಅದನ್ನ ತೆಗ್ಸ್ಬಿಟ್ಟು ಮಹಾಸ್ವಾಮಿ ನಿಮ್ಗೆ ಎಷ್ಟು ಹೊತ್ತು ಬೇಕು ಮಾತಾಡಿ, ನಾ ಕೂತ್ಕೊಂಡು ಕೇಳ್ತೀನಿ ಅಂತಾರಂತ ನೋಡ್ರಿ. ಹಂಗೆ ಗಡಿಯಾರವನ್ನು ನೋಡಲೇಬೇಕೆಂಬ ಪ್ರಯತ್ನವೇನು, ಗಡಿಯಾರ ಅಲ್ಲಿಲ್ಲ, ಉಪನ್ಯಾಸ ನಡೆಯಲಿ ಅಂತ ಹೇಳಿ ಮಹಾಸ್ವಾಮಿಗಳು ನಕ್ಕರು. ಆ ದಿನ 1:15 ಗಂಟೆ ಆದ್ಮೇಲೆ ಉಪನ್ಯಾಸ ನಿಲ್ಲಿಸಬೇಕೆಂದು ಮಹಾಸ್ವಾಮಿಗಳವರ ಆಜ್ಞೆ ಆಯಿತು. ಹಿಂದಿಲ್ ದಿನ 3:15 ಗಂಟೆ ಮಾಡಿದ್ದವರು ನೆಕ್ಸ್ಟ್ ಡೇ 1:15 ಗಂಟೆ ಉಪನ್ಯಾಸ, ಮೈ ಮರೆತು ವೆಂಕಟರಾಮಯ್ಯನವರು ಉಪನ್ಯಾಸ ಕೊಡ್ತಾ ಇದ್ರಂತೆ. 1:15 ಗಂಟೆ ಆಗೋಗಿದೆ. 1:15 ಗಂಟೆ ಆದ್ಮೇಲೆ ಮಹಾಸ್ವಾಮಿಗಳು ಆಯ್ತು ಉಪನ್ಯಾಸ ನಿಲ್ಸಿ ಅಂತ ಅಪ್ಪಣೆ ಆಗುತ್ತಂತೆ ನೋಡ್ರಿ. ಆ ಬಳಿಕ ಮಹಾಪ್ರಭುಗಳ ಸನ್ನಿಧಿಯಿಂದ ನಾನು ತೆರಳಲು ಅನುವಾದಾಗ ಉಪನ್ಯಾಸಗಳು 2 ವಿಧ. ವಿಷಯ ಧೋರಣೆ ಹೇಗೆ ಹೋದರೆ ಹಾಗೆ ಮುಂದೆ ನುಗ್ಗಿ ಹೋಗೋದೊಂದು ವಿಧ, ಕ್ಲುಪ್ತ ಕಾಲಕ್ಕೆ ಸರಿಯಾಗಿ ನಿಲ್ಲಿಸೋದೊಂದು ವಿಧ. ಆದ್ರೆ ಕ್ಲುಪ್ತ ಕಾಲಕ್ಕೆ ಸರಿಯಾಗಿ ನಿಲ್ಲಿಸುವ ಉದ್ದೇಶದಿಂದ ಕಾಲದ ಅಳತೆಗೆ ವಿಷಯವನ್ನು ಕುಗ್ಗಿಸಿ ಸರಿ ಹೊಂದಿಸೋದು ಮತ್ತೊಂದು ವಿಧ. ನೀವು ಇದನ್ನು ಅನುಸರಿಸುತ್ತಿದ್ದ ಬಗೆಯನ್ನ ನೋಡಿ ನಾವು ಗಡಿಯಾರವನ್ನ ತೆಗೆಸಿದವು. ಸಮುದ್ರದಲ್ಲಿ ಈಜುತ್ತಿದ್ದವರು ಕಾಲವನ್ನು ನೆನೆಸಿಕೊಂಡು ಕಾಲುವೆಗೆ ತಿರುಗುವುದೇಕೆ ಎಂದು ಮಹಾಸ್ವಾಮಿಗಳು ಹೇಳದಂತೆ. ಸಮುದ್ರದಲ್ಲಿ ಈಜವನಿಗೆ ಕಾಲದ ಹಂಗ್ಯಕ್ಕೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಬೇಕಾದ್ರೂ, ಎಷ್ಟು ಉದ್ದ ಎಷ್ಟು ಅಗಲ ಬೇಕಾದ್ರೂ ನೀನ್ ಈಜಪ್ಪ, ಕಾಲುವೆ ಅಂತ ಯಾಕೆ ನೀನ್ ಅನ್ಕೋತೀಯ, ಒಂದೇ ಲೈನಲ್ಲಿ ಇಷ್ಟೇ ಉದ್ದ ಯಾಕೆ ಈಜ್ಬೇಕು ಅಂತ, ನಿನ್ನಲ್ಲಿ ಜ್ಞಾನ ಅಷ್ಟಿದೆ, ಅಷ್ಟನ್ನು ಹೇಳ್ಬೇಕಪ್ಪ ನೀವು ಅಂತ ಇವರಿಗೆ ಅಪ್ಪಣೆ ಕೊಡಿಸ್ತಾರೆ ಮಹಾರಾಜರು. ಎಂತ ಹೋಲಿಕೆ, ಸಮುದ್ರದಲ್ಲಿ ಈಜುವವನಿಗೆ ಕಾಲುವೆ ಹಂಗೇಕೆ, ವಾ ಅದ್ಭುತ ರೀ. ನೋಡಿ. ಒಂದು ದಿನವಂತೂ 2.5 ಗಂಟೆಗಳ ಕಾಲ ಉಪನ್ಯಾಸ. ಕೊನೆಯ ಉಪನ್ಯಾಸವಾದ ಮೇಲೆ ಈ ಸಂಬಂಧ ಇಂದು ಬಹುಕಾಲ ನಡೆಯಬೇಕೆಂದು ನಮಗೆ ಆಶೆ. ನಾಳೆ ಇಲ್ಲಿಂದ ಪ್ರಯಾಣ, ಮತ್ತೆ ಇಲ್ಲಿಗೆ ಬಂದಾಗ ಹೇಳಿ ಕಳಿಸುವೆವು ಎಂದು ಹೇಳಿ ಅಪ್ಪಣೆ ಕೊಡಿಸ್ತಾರೆ. ಅದೇ ಮಹಾಸ್ವಾಮಿಗಳು ಈ ಲೇಖಕರ ಜೊತೆ ಆಡದಂತ ಕೊನೆಯ ಮಾತುಗಳು. ಈ ಉಪನ್ಯಾಸ ಸರಣಿ ನಡೀತಾ ಇರುತ್ತೆ. ಒಂದು ದಿನ 2.5 ಗಂಟೆ ನಡೆಯುತ್ತೆ. ಮೊದಲನೇ ದಿನ 3:15 ಗಂಟೆ, ಮಾರನೇ ದಿನ 1:15 ಗಂಟೆ, ಬರುವರ್ತ 2.5 ಗಂಟೆಗಳಿಗೆ ಹೋದಾಗ ಅವತ್ತು ಮಹಾಸ್ವಾಮಿಗಳು ಹೇಳ್ತಾರೆ, ಇದು ಇನ್ನು ಬಹಳ ಕಾಲ ಮುಂದುವರಿಲಿ ಉಪನ್ಯಾಸ ಸರಣಿ, ಬಟ್ ನಾಳೆಯಿಂದ ನಾನು ಸ್ವಲ್ಪ ದಿನ ಊರಲ್ಲಿ ಇರಲ್ಲ, ಬಂದ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹೊರಡ್ತಾರೆ. ಆದ್ರೆ ಅವತ್ತೇ ಮಹಾಸ್ವಾಮಿಗಳು ಇವರನ್ನ ಭೇಟಿ ಮಾಡಿದ ಕೊನೆಯ ದಿನ ಅಂತ ಲೇಖಕರು ಬಹಳ ನೋವಿನಿಂದ ಬರೀತಾರೆ. ಏಕೆಂದರೆ ಆ ಬಳಿಕ ಮಹಾಪ್ರಭುಗಳು 1940ನೇ ಇಸ್ವಿ ಜೂನ್ ತಿಂಗಳು 30ನೇ ತಾರೀಕಿನ ದಿನ ಬೆಂಗಳೂರಿಗೆ ದಯಮಾಡಿ ಅದೇ ದಿನ ಮೈಸೂರಿಗೆ ಚಿತ್ತೈಸಿದರು. ಮತ್ತೆ ಜುಲೈ ತಿಂಗಳಿನಲ್ಲಿ ದಯಮಾಡಿ ರೋಗಗ್ರಸ್ತರಾದರು. ಮುಂದಿನ ವಿಷಾದ ಪ್ರಕರಣವನ್ನು ತಿಳಿಸಬೇಕಾದುದೇ ಇಲ್ಲ. ಮಹಾಪ್ರಭುಗಳು ನನ್ನಲ್ಲಿ ಕ್ಷಮೆ ಕೋರಿ ಅನುಗ್ರಹಿಸಿದ ಸಂದೇಶವನ್ನು ಇಲ್ಲಿ ಬಹುದಾಗಿದೆ. ಅಂದ್ರೆ ನೋಡಿ, ಅವರು ಮಹಾಪ್ರಭುಗಳು ನೋಡ್ರಿ, ಇವರು ಒಂದು ನಾಟಕ ಮಾಡಿಸ್ತಾರೆ, ಬ್ರಹ್ಮನಾದಿನಿ ಅಂತ. 2.5 ಗಂಟೆಗಳ ಕಾಲ ನಡೆಯುತ್ತೆ ನಾಟಕ. ಅದು ಮುಗ್ದಾಗ ಇವ್ರು ಹೇಳ್ತಾರಂತೆ, ಮಹಾಸ್ವಾಮಿ 2.5 ಗಂಟೆ ಕಾಲ ಆಗೋಯ್ತು, ತಮ್ಮನ್ನ 2.5 ಗಂಟೆ ಕಾಲ ಕೂರಿಸ್ಬಿಟ್ವಿ ನಾವು ಒಂದೇ ಕಡೆ, ಕ್ಷಮೆ ಇರ್ಲಿ ಅಂದಾಗ, ಎಲ್ಲಾದ್ರೂ ಉಂಟೆ ನಾಟಕ ಇನ್ನೂ 1 ಗಂಟೆ 3.5 ಗಂಟೆ ನಡಿಬಾರ್ದಿದ್ದೆ ಅಂತ ನಮಗೂ ಸಂಕಟ ಅಂತಾರಂತೆ ಮಹಾಸ್ವಾಮಿಗಳು. ನೋಡ್ರಿ, ಹೇಳಿದಷ್ಟು ಇದು ಮುಗಿಯೋದೇ ಇಲ್ಲ. ನಿಮ್ಗೆ ಇವೆಲ್ಲ ಹೇಳೇ ಇಲ್ಲ ಇಲ್ಲಿವರೆಗೂ. ನಾನು ಇವೆಲ್ಲ ಈ ಪ್ರಸಂಗಗಳೇ ನಾನು ನಿಮ್ಗೆ ಹೇಳಿಲ್ಲ. ಅಂದ್ರೆ ಮಹಾರಾಜರು ಪ್ರತಿಯೊಬ್ಬರ ಜೊತೆನೂ ಎಷ್ಟು ವಾತ್ಸಲ್ಯದಿಂದ, ಸರಳತೆಯಿಂದ, ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು ಅನ್ನೋದನ್ನ ನಿಮ್ಗೆ ಇದು ಸೂಚಿಸುತ್ತೆ. ಹೇಗೆ ಅಂತಂದ್ರೆ ಇದನ್ನ ಅವರು ಬರೀತಾರೆ. ಇಷ್ಟನ್ನು ಬರೆದು ಅವರು ಆಮೇಲೆ ಯಾರ್ಯಾರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಆಳುವ ಮಹಾಸ್ವಾಮಿಗಳಾದ, ಅಂದ್ರೆ ಆವಾಗ 1941 ನಾಲ್ವಡಿ ಪ್ರಭುಗಳು ದೈವಾಧೀನರಾದ್ಮೇಲೆ ಆಳುವ ಮಹಾಸ್ವಾಮಿಗಳಾದ ಮನ್ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ ಬಹದ್ದೂರ್ ಅವರು ನನ್ನಲ್ಲಿ ವಿಶೇಷ ಕೃಪೆಯನ್ನು, ವಾತ್ಸಲ್ಯವನ್ನು ತೋರಿಸಿ ಅನುಗ್ರಹಿಸಿದ್ದಾರೆ ಅಂತ ಬರೀತಾರೆ. ಸೊ ಅದನ್ನೆಲ್ಲ ಅನುಮತಿಯನ್ನ ಕೊಡ್ತಾರೆ. ಶ್ರೀಮಾನ್ ಮಿರ್ಜಾ ಇಸ್ಮಾಯಿಲ್ ಅವರು, ತಂಬು ಚೆಟ್ಟಿ ಅವರು, ಇವರೆಲ್ಲ ಪ್ರೋತ್ಸಾಹ ಕೊಟ್ಟು ಇದನ್ನ
ಬರೀತಾರೆ. 18/4/1941 ಇಸ್ವಿಲಿ ಮುನ್ನಡಿ ಬರೆದಿದ್ದಾರೆ. ಅದಾದ್ಮೇಲೆ ಇದನ್ನ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡಿದ ಮೇಲೆ ಪುಸ್ತಕ ಬರುತ್ತೆ. ಆ ಪುಸ್ತಕವನ್ನ ಈಗ ಇಲ್ಲಿವರೆಗೂ ನಾನು ನೆನ್ನೆ ಮತ್ತು ಇವತ್ತು ಓದಿದ್ದು ಇವರು ಯಾರು ಲೇಖಕರ ಆತ್ಮಸ್ವಗತ, ಅವರು ಏನು ಮುನ್ನುಡಿ ಅಂತ ಅವ್ರು ಬರ್ಕೋತಾರಲ್ಲ, ಲೇಖಕರ ಮಾತುಗಳು ಅಂತ ಬರ್ಕೋತಾರಲ್ಲ, ಅದನ್ನ ನಾನು ನಿಮಗೆ ಓದ್ದೆ. ನಾಳೆಯಿಂದ ನಾಳೆ 4ನೇ ತಾರೀಕು ಮಹಾಪ್ರಭುಗಳು ಜನಿಸಿದ ದಿನ. ಅವತ್ತಿನಿಂದ ಅವರು ಜನಿಸಿದ್ದಂಥ ಅಧ್ಯಾಯವನ್ನ ನಾನು ಓದ್ತೀನಿ ನಾಳೆಯಿಂದ. ಕೇಳ್ತೀರಲ್ಲ? ಮುಂದೆ ಹಂಗ ಹಾಕಲಿಕ್ಕೆ ಗೊತ್ತಾಯ್ತೆ. ಹ್ಮ್